ಎನ್.ಪಿ.ಕೆ. ಗೊಬ್ಬರಗಳಿಂದ ರೈತರಿಗೆ ನಷ್ಟವಾಗುತ್ತಾ? ಅದಕ್ಕೆ ಪರಿಹಾರನೇ ಇಲ್ವಾ? ನಮಸ್ತೆ, ನಾನು ನಿಮ್ಮ ಭೂಶಂಕರ್, ನಮ್ಮ ಗ್ರೋಮೋರ್ ಕೋರಮಂಡಲ್ ಕ್ರಾಪ್ ಅಡ್ವೈಸರ್. ಇವತ್ತು ನಮ್ಮ ರೈತ ನಮ್ಮ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಾವು ಎನ್.ಪಿ.ಕೆ. ಗೊಬ್ಬರಗಳಿಂದ ರೈತರಿಗೆ ನಷ್ಟವಾಗುತ್ತಾ ಅನ್ನೋ ಅಂಶದ ಬಗ್ಗೆ ನಾವು ಮಾತಾಡ್ಕೊಳ್ಳೋಣ. ಸಾಧಾರಣವಾಗಿ ಭತ್ತದ ಬೆಳೆಗಳಿಗೆ 48 ಕೆಜಿ ಯೂರಿಯಾ, 24 ಕೆಜಿ ರಂಜಕ, 16 ಕೆಜಿ ಪೊಟ್ಯಾಶ್ ಬೆಳೆಸಬೇಕು. ಇದಕ್ಕೋಸ್ಕರ ರೈತ ಯೂರಿಯಾ, ಡಿಎಪಿ, ಕಾಂಪ್ಲೆಕ್ಸ್ ಗೊಬ್ಬರಗಳಂತವನ್ನ ಹೆಚ್ಚಾಗಿ ಬಳಸ್ತಾ ಇರ್ತಾರೆ. ಯೂರಿಯಾನ ಭೂಮಿಗೆ ಹಾಕಿದ ತಕ್ಷಣನೇ ಸರಾಸರಿ ಅರ್ಧದಷ್ಟು ನಷ್ಟವಾಗುತ್ತೆ. ಹಾಗೇನೆ ರಂಜಕ 80ರಷ್ಟು ನಷ್ಟವಾಗುತ್ತೆ. ಪೊಟ್ಯಾಷಿಯಂ 90% ನಷ್ಟು ನಷ್ಟವಾಗುತ್ತೆ. ಈ ನಷ್ಟನ ತಡೆಯಕ್ಕಾಗಲ್ವಾ? ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಹೇಗೆ ಅಂದ್ರೆ, ಪ್ರತಿ ರೈತ ಜೀವಂತ ಗೊಬ್ಬರಗಳನ್ನ ಖಂಡಿತ ಬಳಸಬೇಕು. ಜೀವಂತ ಗೊಬ್ಬರಗಳೆಂದ್ರೆ ಮೈಕೋ ರೈಸಾ ಇದೆ, ಮೈಕೋ ಆಲ್ಗೆ ಇದೆ, ಎನ್.ಪಿ.ಕೆ. ಬ್ಯಾಕ್ಟೀರಿಯಾ ಕೂಡ ಇದೆ. ಹಾಗಾದ್ರೆ ಈ ಜೀವಂತ ಗೊಬ್ಬರಗಳು ಭೂಮಿಲಿ ಉಳಿಬೇಕು ಅಂತಂದ್ರೆ ಅದಕ್ಕೆ ಆಹಾರವಾಗಿರುವಂತ ಸಾವಯವ ಗೊಬ್ಬರಗಳನ್ನ ಪ್ರತಿ ರೈತ ಬಳಸಬೇಕು.